ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದಾರೆಲ್ಲ? ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ಬೆಳಿಗ್ಗೆ. ನಮ್ಮ ಮನೆಯಲ್ಲಿ ಇವತ್ತು ಲಾಸ್ಟ್ ಡೇ. ಕೆಲಸ 15-20 ದಿನ ಆಯ್ತಾ ಅಂತ ಕೆಲಸ ಸ್ಟಾರ್ಟ್ ಆಗಿ. ಇವತ್ತು ಕೊನೇ ದಿನ. ಹಾಗೆ ಇವತ್ತು ಕೊನೇ ದಿನ ಚಿಕನ್ ಕೂಡ. ಅಮ್ಮು ಬಂದು ಇವತ್ತು ನಾನು ವಿಡಿಯೋ ಮಾಡಿದ್ದು ಮಾತ್ರ 2 ದಿನ ಪುರ್ಸೋದಿಲ್ಲ ಮಾಡಲಿಕ್ಕೆ. ಇವತ್ತು ಅಕ್ಕ ತಂಗಿದ್ದು ಕ್ಲೀನಿಂಗ್ ಉಂಟು ಮನೆಯೆಲ್ಲ. ಹಾಗೆ ಇವತ್ತು ಲಾಸ್ಟ್ ಚಿಕನ್ ಕೂಡ ಅಮ್ಮು. ಇನ್ನು ನಾಳೆಯಿಂದ ವೆಜ್. ಅಮ್ಮು ಬರುವಾಗ ಯಾವಾಗಲೂ ವೆಜ್ಜೆ. ಈ ಸಲ ಒಂದು ಸ್ವಲ್ಪ 2-3 ದಿನ ಆದರೂ ನಾನ್ ವೆಜ್ ತಿನ್ನಲಿಕ್ಕೆ ಸಿಕ್ಕಿತ್ತು ಅವಳಿಗೆ. ಇಲ್ದಿದ್ರೆ ಯಾವಾಗಲೂ ವೆಜ್ಜೆ ಅಲ್ಲಮ್ಮ. ಆದರೆ ಕರೆಂಟ್ ಇಲ್ಲ, ಎಂತ ಮಾಡೋದು ಅಂತ ಮಣ್ಣಿಗೆ ಹೋಗ್ತಾ ಇಲ್ಲ. ಚಿಕನ್ ತರ್ತಾರಂತೆ. ಈಗ ಅಮ್ಮ ಮತ್ತೆ ಹಣ್ಣಿ ಹತ್ರ ಕಡೀರಿದ್ದು. ಹಾಗೆ ನಮಗೆಲ್ಲ ಕೊಟ್ಟಿಗೆಲ್ಲ ತೆಗ್ದಿದ್ದಾರಲ್ಲ, ಸೌದೆಲ್ಲ ಇಡ್ಲಿಕ್ಕೆ ಸಾಗಿಲ್ಲ. ಹಾಗಾಗಿ ಎದುರುಗಡೆ ಎಂತದ ಮಾಡ್ತಿದ್ದಾರೆ ಎಂತಂತ ನನಗೆ ಗೊತ್ತಿಲ್ಲ. ಇವರೆಲ್ಲ ತೋರಿಸ್ತಾರೆ. ಇರ್ಕೊಳ್ಳಿ ಅವಳಿಗೆ ನೋಡಿ ವಿಡಿಯೋ ಮಾಡು ಅಂದ್ರೆ ಆಗುದಿಲ್ಲ. ಮತ್ತೆ ದೊಡ್ಡ ಚಂದಾಗಿ ಐಫೋನ್ ತರ ಹೇಳಿದ್ರು, ಅದು ಇನ್ನು ನಾನೇ ಇಟ್ಕೊಳ್ತೇನಮ್ಮ, ನಾನೇ ವಿಡಿಯೋ ಮಾಡ್ತೇನೆ. ಕೆಲಸ ಈಗ ಅಲ್ಲ, ಅಲ್ಲಿ ತೋರಿಸಿ ಮತ್ತೆ ಕೆಲಸ ಮಾಡಿ. ಕೂತ್ಕೊಂಡಿದ್ಯಲ್ಲ, ದೇವರೇ ಒಂದಿಷ್ಟು ಮಲಗ್ತಾಳೆ ತಿನ್ನುದು ಮಲಗುದು ಅಲ್ಲಿ ವೇಸ್ಟ್ ಬಾಡಿಗಳು ನೋಡಿ ಗೈಸ್. ಇನ್ನು ನಮಗೆ ಸೌದೆ ಅದು ಇದೆಲ್ಲ ಹಾಕ್ಲಿಕ್ಕೆ ಇಲ್ಲಿ ಅಂತೆ ಜಾಗ. ಬೆಳಿಗ್ಗೆ ತಿಂಡಿ ಎಲ್ಲ ಆಗಿ ಈಗ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು. ಫುಲ್ ಕೆಲಸ. ನಮ್ಮೆಲ್ಲಡು ರಡ್ಡು ಕುದುರೆ ನಕಲು ಅಪರೂಪಾಗ ಬೇಲೆ ಅಂತಂದುಳ್ಳೆ. ನಮ್ಮದು ಚಿಕನ್ ಸುಕ್ಕ ಆಗ್ತಾ ಇದೆ. ಇವತ್ತು ಕರೆಂಟ್ ಇಲ್ಲದೆ ನಾನು ರೋಷಿನಿ ಅಂತ ಒಂದು ಪ್ರಾಡಕ್ಟ್ ಉಂಟು, ಹೋಮ್ ಪ್ರಾಡಕ್ಟ್ ರೋಷಿನಿ ಅಂತ. ಅವರದ್ದು ಎಲ್ಲ ಇದೆ, ಸಾಂಬಾರು ಪುಡಿ, ಚಿಕನ್ ಸುಕ್ಕ, ಫಿಶ್ ಫ್ರೈ, ಪ್ರೋಟೀನ್ ಪೌಡರು, ಕಷಾಯ ಪುಡಿ, ಈ ಥರ ತುಂಬ ಐಟಮ್ ಇದೆ. ಸೊ ಅವ್ರ ಹತ್ರ ಆಲ್ಮೋಸ್ಟ್ ನನ್ನ ಹತ್ರ ಅವರದ್ದೆಲ್ಲ ಪ್ರಾಡಕ್ಟ್ ಉಂಟು. ಸೊ ಹಾಗಾಗಿ ಫಸ್ಟ್ ಟೈಮ್ ಚಿಕನ್ ಸುಕ್ಕ, ಸೊ ಹಾಗಾಗಿ ಚಿಕನ್ ಸುಕ್ಕಕ್ಕೆ ಅವರ ಪುಡಿಯನ್ನು ಹಾಕ್ತಾ ಇದ್ದೇನೆ, ಚಿಕನ್ ಪುಡಿ. ಸೊ ನಮ್ಮ ಮಂಗಳೂರಿನವರೇ ಇವರು, ತುಂಬ ಚೆನ್ನಾಗಿ ಮಾಡ್ತಾರೆ. ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಆಗುತ್ತೆ. ನಿಮಗೇನಾದರೂ ಲಿಂಕ್ ಬೇಕಿದ್ರೆ ನಾನು ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟು. ಸೊ ಅಲ್ಲಿ ಹೋಗಿ ನೋಡಿ, ಅಥವಾ ಫೋನ್ ನಂಬರ್ ಕೂಡ ಕೊಟ್ಟಿರ್ತೇನೆ, ತಗೊಳ್ಬೋದು. ತುಂಬ ಚೆನ್ನಾಗಿದೆ. ಪ್ರೋಟೀನ್ ಪೌಡರ್ ಕೂಡ ಎಲ್ಲ ಸಿಗುತ್ತೆ. ನಾನು ಅದೇ ಕುಡಿಯೋದು. ಮನೆಯಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಅವ್ರ ಹತ್ರನೇ ತರಿಸ್ಕೊಳ್ಳೋದು, ಈಸಿ ಆಗುತ್ತೆ. ಟೊಮೆಟೊ ಸಾರಾಗಿದೆ, ಸುಕ್ಕ ಒಂದು ಹಾಕಬೇಕು. ಪುಡಿ ಹಾಕಲಿಕ್ಕೆ ಮಾತ್ರ ಸ್ವಲ್ಪ ಬೇಯಲಿ ಅಂತ. ಅವರದ್ದು ಎಂತಾಯಿತು ಎಲ್ಲ ಇಲ್ಲೇ ಉಂಟು, ಅರ್ಧ ಕ್ಲೀನಾಗಿ. ಇನ್ನಲ್ಲಿ ಒಳಗೆ ಅದೊಂದು ಕ್ಲೀನ್ ಮಾಡು, ಅಷ್ಟೊತ್ತಿಗೆ ಸರಿ ಆಗ್ತದೆ ಊಟಕ್ಕೆ. ಅದು ಮತ್ತೆ ಅಷ್ಟಕ್ಕೆ ಮತ್ತೆ ನಾಳೆ ಮೆಂತಕ್ಕೆ 3 ಇರುವುದು. ಮತ್ತೆ ಅಲ್ಲಿ ಅವಳು ಮಲಗುವ ಕಿಟಕಿ, ಮತ್ತೆ ಇಲ್ಲಿ ಸ್ವಲ್ಪ ಅಷ್ಟೇ. ಯಾವಾಗಲೂ ನೀನು ಅಷ್ಟೇ ಮಾಡುದು. ಅಯ್ಯೋ ಇವನೊಬ್ಬ ನಾನು ಆಗುದಿಲ್ಲ ದೇವರೇ. ಹೀಗೆ ಆಗಿದೆ ಚಿಕನು. ಚಿಕನ್ ಸಾರೆಲ್ಲ ಆಗಿ ಈಗ ಮುಕ್ತಾ ಇದ್ದಾರೆ ಎಲ್ಲ. ಶೋಕತನ ಹಾಗೆ ಅಮ್ಮಗೋಸ್ಕರ ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ದಿಸ್ ಒನ್ ಅವರ್ದು ಪಾಸ್ತಾ. ಯಾಕಂದರೆ ಇದು ಹೆಲ್ದಿಯಾಗಿರುತ್ತೆ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫ್ಲೇವರ್ ಆಗಲಿ ಇರೋದಿಲ್ಲ. ಫುಲ್ ಗೋಧಿಯಲ್ಲೇ ಮಾಡಿರ್ತಾರೆ, ಇದಕ್ಕೆ ಮೈದಾ ಮಿಕ್ಸ್ ಮಾಡಿರೋದಿಲ್ಲ. ತುಂಬಾ ಹೆಲ್ದಿ ಕೂಡ, ಹಾಗೆ 100% ವೆಜಿಟೇರಿಯನ್ ಕೂಡ. ಬಟ್ ನಾನಿವತ್ತು ಇದಕ್ಕೆ ಎಗ್ ಆ್ಯಡ್ ಮಾಡಿದ್ದೇನೆ, ಯಾಕಂದರೆ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಹೇಗಿರುತ್ತಂತೆ ನೋಡೋಣ ಬನ್ನಿ.
ಟೇಸ್ಟ್ ನೋಡಿ ಚೆನ್ನಾಗಿದ. ಇವತ್ತು ಮೊಟ್ಟೆ ಹಾಕಿ ಮಾಡಿದ್ದು ಗಾಯಿಗೆ. ಶೋಕದನ ಕೃಷ್ಣ ಅವಳು ಬಗ್ಗಿ ತಿಂತಿದ್ದಾಳೆ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಇವತ್ತು ಬೆಳಿಗ್ಗೆನೆ ಹೊರಡ್ತಾ ಇದ್ದೇವೆ. ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಕೊಡಿ ಇರಲಿಕ್ಕೆ ಎಲ್ರಿಗೂ ಹೋಗ್ತಾ ಇದ್ದೇವೆ. ಎಲ್ಲರೂ ಅಂದರೆ ನಾನು, ಮಕ್ಕಳು, ಅಮ್ಮುಕುಟ್ಟಿ, ಹನಿ ಎಲ್ಲ. ಹಾಗಾಗಿ ಬೆಳಿಗ್ಗೆನೆ ಸ್ನಾನ ಆಯಿತು, ತಿಂಡಿ ಇನ್ನಾಗಬೇಕಷ್ಟೇ. ಅರ್ಧ ಹೊರಟಾಯ್ತು, ನಂದಿನ್ನು ಹೊರಟಾಗಬೇಕಷ್ಟೇ. ನಾನಿನ್ನು ರಾತ್ರಿ ಮಲಗುವಾಗ ಲೇಟ್ ಆಗಿದೆ, 12:30 ಈ ಥರ ಆಗಿದೆ. ವಿಡಿಯೋ ಎಡಿಟ್ ಮಾಡಿ ಕೊಡಲಿಕ್ಕಿತ್ತು, ಹಾಗಾಗಿ ಲೇಟ್ ಆಯಿತು ಮಲಗುವಾಗ. ಮುಖ ಎಲ್ಲ ಒಂಥರ ಆಗಿದೆ. ಎಲ್ಲಿಗಾದ್ರೂ ಹೋಗುವಾಗ ಹಾಗೆ ನನ್ನ ಮುಖ ಊದಿ ಇರುತ್ತೆ. ಸುಸ್ತಾಯಿತು ಮಾರೆ. ತಣ್ಣೀರಲ್ಲಿ ಬೇರೆ ಸ್ನಾನ ಮಾಡಿದಲ್ಲ, ಒಂಥರ ಆಗ್ತಾ ಉಂಟು. ಇವನ್ ನೋಡಿ ನೀನೊಂದು ತೋಜ ಒಂದಿಲ್ಲ 8 ಇಂಚು ತೋಜುವಾಯಿ. ಅವನಿಗೆ ಬ್ಯಾಗಿ ಪ್ಯಾಂಟ್ ಹಾಕ್ಬೇಕಂತೆ ಅಲ್ಲನಾ. ಇವಳು ಹೊರಟ್ಲು, ನನ್ನ ಡ್ರೆಸ್ ಹಾಕೊಂಡು ಹೊರಟ್ಲು ಚುಂಗಿ. ನಾವು ಟೆಂಪಲ್ಗೆ ಬಂದು ಮನೆಯಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡಿಸುತ್ತಿಲ್ಲ. ನಾವು ಟೀ ಕೂಡ ಕುಡ್ದಿಲ್ಲ, ತಿಂಡಿ ಕೂಡ ತಿಂದಿಲ್ಲ. ಬೇಗ ಹೇಳ್ಬೇಕಿತ್ತು. ಈಗ ರಾತ್ರಿ ಮಲಗುವಾಗ 1 ಗಂಟೆ ತನಕ ಆಗಿದೆ, ಗೊತ್ತುಂಟ. ಮುಖ ನೋಡುವ ಲೇಟ್ ಹೇಳಿದ್ದು ಮತ್ತೆ ಹೇಳ್ತೀನಿ. ನಮ್ಮ ಒಂದು ಡ್ರೆಸ್ ತೆಕ್ಕೊಂಡಿದ್ದು, ಅದಕ್ಕೆ ದುಡ್ಡು ಇಲ್ಲಿದೆ ನಿನ್ನ ಅಜ್ಜನ ಮನೆಯಿಂದವಾ. ಈ ಬ್ಲಾಗ್ ಬರುವಾಗ ಲೇಟ್ ಆಗುತ್ತೆ ಅಂತ ಗೊತ್ತುಂಟು ನನಗೆ, ಯಾಕಂದರೆ ಎಡಿಟಿಂಗ್ ಮಾಡೋದು ಲೇಟ್ ಆಗುತ್ತೆ. ನಮ್ಮೂರಲ್ಲಿ ಕೊಡಿ ಏರಿದ ಮೇಲೆ ಜಾತ್ರೆ 1 ತಿಂಗಳ ತನಕ ಇರುತ್ತೆ. ಅಂದರೆ 1 ತಾರೀಕಿಂದ ಹಿಡಿದು ಲಾಸ್ಟ್ ಒಂದು 22, 23 ತನಕ ಇರುತ್ತೆ. ಏಪ್ರಿಲ್ ಫುಲ್ ಜಾತ್ರೆಯೇ ನಮಗೆ. ಬಟ್ ನಾವು ಬರಲಿಕ್ಕೆ ಸ್ಟಾರ್ಟ್ ಮಾಡೋದು ಒಂದು 17ರ ಮೇಲೆ. ಪ್ರೋಗ್ರಾಮ್ ಇರ್ಬೋದು, ನೃತ್ಯ ಇರಬಹುದು, ಹಾಗೆ ದೇವರ ಬಲಿ ಇರಬಹುದು. ಇದೆಲ್ಲ ಸ್ಟಾರ್ಟ್ ಆಗೋದು 16, 17ರ ಮೇಲೆ. ಸೊ ಆವಾಗ ದಿನ ಬರ್ತೇವೆ, ಮಧ್ಯಾಹ್ನ ಸಂಜೆ ಆ ಥರ. ಸೊ ಈ ಸಲ ಫ್ಯಾಮಿಲಿಯಲ್ಲಿ ಯಾರು ಬರುವುದು ಡೌಟ್. ಅಂದರೆ ಅತ್ತಿಗೆ ಅವರೆಲ್ಲ ಜಾತ್ರೆಗೆ ಬರಲಿಕ್ಕೆ ಇಲ್ಲ, ಯಾಕಂದರೆ ಅತ್ತೆ ಕೂಡ ಅತ್ತಿಗೆ ಮನೆಯಲ್ಲೇ ಇದ್ದಾರಲ್ವ. ಹಾಗೆ ಕುಟುಂಬದ್ದು ದೈವದ್ದು ಕೂಡ ಮೇ 4ಕ್ಕೆ. ಹಾಗಾಗಿ ಎಲ್ಲರೂ ಅವಾಗಲೇ ಬರ್ತೀವಿ, 2 ಸಲ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಸ್ವಲ್ಪ ಜನ ನೆಂಟರು ಇದ್ರು, ಹಾಗಾಗಿ ಈ ಸಲ ಯಾರು ಇಲ್ಲ, ಅಮ್ಮ ಮಾತ್ರ ನಮಗೆ ನೆಂಟರು. ಇವಾಗ ನೋಡಿ ನಮ್ಮ ದೇವಸ್ಥಾನ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಕಮೆಂಟ್ ಮಾಡಿ ಆಯ್ತಾ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ. ಊಟ ಎಲ್ಲ ಆಗಿ ಕೂತ್ಕೊಂಡಿದ್ದೇವೆ ಗೈಸ್. ಅಂದ್ರೆ ನನ್ನ ದೊಡ್ಡ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಒಂದಿತ್ತು ಟೆಂಪಲ್ ಬತ್ತೇರಿ ಹನಿ ದೇವಸ್ಥಾನಕ್ಕೆ ಬರುದು ಇದಕ್ಕೆ ನೋಡಿ. ಇದಕ್ಕೆ ಬರುದು. ಹನಿ ಬರುದು ಪ್ರಿಯಾಂಕನನ್ನು ನೋಡ್ಲಿಕ್ಕೆ ದೇವಸ್ಥಾನಕ್ಕೆ, ಪ್ರಿಯಾಂಕ ಬರುದು ಹನಿಯನ್ನು ನೋಡ್ಲಿಕ್ಕೆ. ಅದಾದಮ್ಮೆ ಬಂದ್ವಿ. ಬರುವಾಗ ಇಬ್ಬರಿಗೂ ಒಂದೇ ತರದ್ದು ಡ್ರೆಸ್, ಇಬ್ಬರಿಗೂ ಸೇಮ್ ಡ್ರೆಸ್ ಬುಕ್ ಮಾಡಿದ್ದೆ. ಅಕ್ಕ ತಂಗಿದ್ದು ಸೇಮ್ ಡ್ರೆಸ್ ಬಂದಿದೆ. ನಾವು ಮಾಲ್ ಅಲ್ಲಿ ತಗೊಳ್ಳುದು, ಅವ್ರದ್ದು ಕಾಂಜಿ ಪಿಂಜಿ ಕೃಷ್ಣ. ನಾವು ಮಾಲ್ ಅಲ್ಲಿ ಬ್ರಾಂಡೆಡ್ ನಮ್ಮನ ಬ್ರಾಂಡೆಡ್ ಕಾಂಜಿ ಪಿಂಜಿ ಅವ ಇಂಕ್ಲ ಬ್ರಾಂಡೆಡ್ ದೇತವನ್ಗ. ಚಂದ ಉಂಟು ಡ್ರೆಸ್ ಇಬ್ಬರದು ಕೂಡ. ಸ್ವಲ್ಪ ಫಿಟ್ಟಿಂಗ್
ನಿನ್ನ ಬೊಕ ದಿನಿ ಪಾಡ್ದಿನ ಸೋಕಿಜ್ಜಮ್ಮ ಆ ಕೃಷ್ಣ ಶುಭ ದಿನ ಎಲ್ರಿಗೂ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀವಿ. ಇವತ್ತು 10:10 ಆಗ್ತಾ ಬಂತು ಗೈಸ್. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಬಿಕಾಸ್ ಇವತ್ತು ನಮಗೆ ಪುತ್ತೂರಿಗೆ ಹೋಗಲಿಕ್ಕೆ ಉಂಟು ದೇವಸ್ಥಾನಕ್ಕೆ, ಮತ್ತು ನಮ್ಮ ಕೃಷ್ಣಪ್ಪನಿಗೆ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಹಾಗಾಗಿ ಬೇಗ ಅಡುಗೆ ಮಾಡಿ ಹೊರಡುವ. ಬನ್ನಿ, ಇವತ್ತು ಉಪ್ಪಟ್ಟು ಪಚ್ಚಲು ತುಂಬ ಟೈಮ್ ಆಯಿತು. ಉಪ್ಪಟ್ಟು ಪಚ್ಚಲು ಮಾಡಿದೆ. ಲಾಸ್ಟ್ ಉಪ್ಪಟ್ಟು ಪಚ್ಚಲು ಉಂಟು, ಅದನ್ನೇ ಮಾಡುವ ಅಂತ ಅಜ್ಜಿ ಮೊನ್ನೆಯಿಂದ ಹೇಳ್ತಿದ್ರು. ಉಪ್ಪಟ್ಟು ಪಚ್ಚಲು ಮಾಡು ಅಂತ ಅಜ್ಜಿಗೆ ತುಂಬ ಇಷ್ಟ. ಹಾಗಾಗಿ ಅದನ್ನೇ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಬೇಗ ಸಾಂಬಾರು ಮಾಡಿ ಹೊರಡುವ. ಬನ್ನಿ. ನಮ್ಮ ಅಮ್ಮ ಕೊಟ್ಟಿದ್ದು ದಿನ ದಡವ ಇವತ್ತು ಬೋರ್ ಆಗ್ತದೆ ಎಲ್ಲಿಗೆ ಹೋಗುವ, ದಡಮ್ಮ ಇವತ್ತು ಬೋರ್ ಆಗ್ತದೆ ಎಲ್ಲಿಗೆ ಹೋಗುವ ಅಂತ ಅವಳ ಆಟಕ್ಕೆ ಅರ್ಧ ಹೋಗುದು ನಾನು. ಮತ್ತು ಈಗ ರಜೆ ಬೇರೆ ಅಲ್ಲ ಪಾಪ, ಮಕ್ಕಳಿಗೆ ಬೇರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಹೀಗಾದರೂ ಒಂದು ದಿನ ಆದರೂ ಸುತ್ತಾಡಿ ಬರುವ ಅಂತ ಅಷ್ಟೇ. ಓಕೆ, ಮತ್ತೆ ಸಿಗ್ತೇನೆ. ಲೇಟ್ ಆಗುತ್ತೆ, ಆಲ್ರೆಡಿ 11 ಗಂಟೆಗೆ ಹೊರಡಬೇಕಿನ್ನು ಅರ್ಧ ಗಂಟೆ ಉಂಟು ಅಷ್ಟೇ. ಅವನ ಹಾಗೆ ಕರ್ಕೊಂಡು ಹೋಗುದು. ವೇಟಿಂಗ್ ಪರ್ ನಮ್ಮ ಮಲ್ಲ ಅಣ್ಣ. ಇನ್ನು ವನಚಕ್ಕನವರಿಗೆ ವೇಟ್ ಮಾಡ್ತಾ ಇದ್ದೇವೆ. ಫೈನಲಿ ಎಲ್ಲ ಹೊರಟು ಅಕ್ಕನವರ ಕಾರಲ್ಲಿ ನಾವು ಪುತ್ತೂರಿಗೆ ಹೊರಟ್ವಿ. ಆ್ಯಕ್ಚುಲಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇರಲಿಲ್ಲ. ಇಂತೂ ಮಾಲಿಗೆ ಹೋಗ್ಲಿಕ್ಕೆ ಉಂಟಲ್ವ, ಅದಕ್ಕೆ ಅಕ್ಕನವರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಬರುವಂತ. ಅಲ್ಲಿ ಕೂಡ ಜಾತ್ರೆ, ಪುತ್ತೂರು ಜಾತ್ರೆ ನಮ್ಮೂರಿನ ಜಾತ್ರೆ ಸೇಮ್ ಟೈಮ್ ಆಯ್ತು. 2 ದಿನ ಆ ಕಡೆ ಆಗತ್ತೆ. ನಾವು ಪುತ್ತೂರು ಜಾತ್ರೆ ಹೋಗೋದು ತುಂಬ ಟೈಮ್ ಆಗಿದೆ. ಅದು ಒಂದ್ಸಲ ಬಂದಿದ್ದೇವೆ ಜಾತ್ರೆ ಟೈಮಲ್ಲಿ, ಅವಾಗೆಲ್ಲ ಸಂತೆ ತಿರುಗಿದ್ವಿ. ಬಟ್ ಈ ಸಲ ಸಂತೆ ತಿರುಗಿ ಬಿಸಿಲು ಅಂದ್ರೆ ಬಿಸಿಲು ಅಪ್ಪ. ಈಗಂತೂ ನಮ್ಮ ಮಂಗಳೂರು ಕಡೆ ಬಿಸಿಲು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕಿಂತ ಆಗುದೇ ಇಲ್ಲ ಹೊರಗಡೆ ತಿರುಗಾಡ್ಲಿಕ್ಕೆ. ದೇವಸ್ಥಾನಕ್ಕೆ ಬರುವಾಗ ದೇವರ ಬಲಿ ಕೂಡ ಆಗ್ತಾ ಇತ್ತು. ಅದನ್ನು ನೋಡಿ ಖುಷಿ ಆಯ್ತು. ದೇವರ ದರ್ಶನ ಬೇಗ ಸಿಕ್ಕಿತ್ತು ಅಂತ ಹತ್ತಿರದಿಂದ ನೋಡುವಾಗ ಆಯ್ತು ದೇವರನ್ನು. ತುಂಬಾ ಜನ ಬಂದಿದ್ರು. ಇನ್ನು ರಾತ್ರಿ ಅಂತೂ ಪುತ್ತೂರು ಜಾತ್ರೆ ಉಂಟಲ್ಲ, ನೋಡ್ಲಿಕ್ಕೆ ಖುಷಿಯೇ ಬೇರೆ. ನಾನು ಎಷ್ಟೋ ವರ್ಷದ ಹಿಂದೆ ಒಂದ್ಸಲ ಹೋಗಿದ್ದು, ಕಾಲ ಹಾಕ್ಲಿಕ್ಕೆ ಕೂಡ ಜಾಗ ಇರುವುದಿಲ್ಲ. ದೇವಸ್ಥಾನದ ಒಳಗೆ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ಸಂತೆ ಕೂಡ ಅಷ್ಟೇ ಹಾಗೆ ಇರ್ತದೆ, ಅಷ್ಟು ಜನ ಇರುತ್ತೆ ಅಲ್ಲಿ. ದರ್ಶನ ಆಯ್ತು. ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟ ಮಾಡಿ ಮತ್ತೆ ಮಾಲ್ಗೆ. ಬಿಸಿಲಿಗೆ ಆಗುದಿಲ್ಲ. ದೇವರ ದರ್ಶನ ಎಲ್ಲ ಮಾಡಿದ್ವಿ. ಸಂತೆ ಸುತ್ತುದು ಬೇಡ ಅಂತ ಅನ್ಕೊಂಡ್ವಿ, ಬಟ್ ಆ ಬಿಸಿಲು ನೋಡುವಾಗ ಬೇಡ ಅಂತ ಅನಿಸ್ತು. ಮತ್ತೆ ಅಲ್ಲಿಂದ ಸೀದಾ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಕೂಡ ರಶ್ ಇತ್ತು. ಮತ್ತೆ ಅಲ್ಲಿ ಊಟ ಎಲ್ಲ ಮುಗಿಸಿ ಅಲ್ಲಿಂದ ಸೀದಾ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಎಂತ ಬಿಸಿಲು ದೇವರೇ, ಕಾರೆಲ್ಲ ಬಿಸಿ ಆಗ್ತಾ ಉಂಟು ಬೆಂಕಿಯಲ್ಲಿ. ಅಲ್ಲಿಂದ ಸೀದಾ GL ಮಾಲ್ಗೆ ಬರುವಾಗ ನನ್ನ ಫಾಲೋವರ್ಸ್ ಕೂಡ ಸಿಕ್ಕಿದ್ರು. ಖುಷಿ ಆಯ್ತು. ಯಾಕಂದ್ರೆ ನನ್ನ ಏಜಿನವರೇ ಒಂದು ಫಾಲೋವರ್ಸ್ ಅನ್ನುವಾಗ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಕಾಲೇಜ್ ಹುಡುಗಿಯರು ಕೂಡ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಹೇಳುವ ಖುಷಿ ಆಯ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿಂದ ಸೀದಾ ಅಕ್ಕಂದು ಮೊಬೈಲ್ ಹಾಳಾಗಿತ್ತು. ಹಾಗಾಗಿ ಡಿಸ್ಪ್ಲೇ ಹಾಕ್ಸುವ ಅಂತ ಹೋದ್ವಿ. ಬಟ್ ಅವ್ರು ತುಂಬಾ ಸಲ ಡಿಸ್ಪ್ಲೇ ಹಾಕ್ಸಿದ್ರು ಆಲ್ರೆಡಿ. ಅದು ಇನ್ನೂ ಹಾಕಿದ್ರೆ ವರ್ತಲ್ಲ ಅಂತ ಹೇಳಿ ಅಲ್ಲಿ ಸಂಗೀತದಲ್ಲಿ ಒಂದು ಮೊಬೈಲ್ ಕೂಡ ಪರ್ಚೇಸ್ ಮಾಡಿದ್ವಿ. ಹೋಟೆಲಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ಲಿಕ್ಕೆ. ಡಿಸ್ಪ್ಲೇ ಪ್ರೊಟೆಕ್ಟರ್, ಕ್ಯಾಮ್ ಪ್ರೊಟೆಕ್ಟರ್ ಆಯ್ತಾ? ಇಲ್ಲ, ಅರ್ಧ ಒಳಗೆ ಇವಳು ಸರಿಯಾಗಿ ಒಂದು ನಾನು ಹೇಳ್ತಿದ್ದೀನಿ, ಬಂದು ನಿಂತಿದ್ದೆಲ್ಲ ಮಾತಾಡ್ತಾರೆ. ಅಲ್ಲಿಂದ ಸೀದಾ ಹೊರಡುವಾಗ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದ್ರೆ, ಹಾಗಾಗಿ ಐಸ್ ಕ್ರೀಮ್ ಗೋಳಿ ಬಜ್ಜ ಎಲ್ಲ ತೆಗೊಂಡ್ರು. ಒಬ್ರು ಒಂದೊಂದು ಫ್ಲೇವರ್ ತಗೊಂಡ್ರು. ಎಲ್ಲ ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ಅಲ್ಲಿಂದ ಸೀದಾ ಮನೆಗೆ ಹೊರಟಿದ್ದು. ಒಂದ್ಸಲ ಮನೆಗೆ ಹೊರಟ್ರೆ ಸಾಕು ಅಂತ ಆಗ್ತಿತ್ತು ಶೆಕೆಗೆ, ಅಷ್ಟು ಶೆಕೆ ಆಗ್ತಾ ಇತ್ತು ನಮ್ಗಂತೂ. ಇವಾಗ ನಾವು ಪುತ್ತೂರಿಂದ ಬಂದು ದೊಡ್ಡ ಮನೆಗೆ ಹೋಗ್ತಾ ಇದ್ದೇವೆ. ದೊಡ್ಡ ಮನೆ ಅಂದ್ರೆ ನಮ್ಮ ತನ್ಸಿದ್ದಾನಲ್ಲ ಇವಾಗ, ನಮ್ಮ ಪುಟ್ಟ ಕೃಷ್ಣನ ಮನೆಗೆ. ಅವನು ನಾಳೆ ಬರ್ತ್ಡೇ ಉಂಟು. ಸ್ಪೆಷಲ್ ಗಿಫ್ಟ್ ಕೊಡ್ಲಿಕ್ಕೆ ಉಂಟು ನನಗೆ, ಹೋಗಿ ಬರುವಂತ. ಅವನು ನನ್ನನ್ನು ನೋಡಿದ್ರೆ ಮಾತ್ರ ನಗುದು. ಅದು ಮಂಗ ಮುಸುಂಟು ನೋಡುವಾಗ ನಗು ಬರ್ತದೆ ಮನೆಗೆ. ಅದಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಲೇಡೀಸ್ ರೆಡ್ ಗ್ಯಾಂಗ್, ಬಾಯ್ಸ್ ಒಂದು ಗ್ಯಾಂಗ್. ಅದೇ ಇಂಗ್ಲಿಷ್ ಮೀಡಿಯಂ ಹೋಗಿ ದೊಡ್ಡ ಜನ ಆಗಿದೆ ಆಯ್ತಾ. ಈಗ ತನ್ಷಿಗೊಂದು ಶೂಟ್ ಮಾಡ್ಲಿಕ್ಕೆ ಉಂಟು ನಮಗೆ. ಇದು ತನ್ಷಿ ಬುಡಿಗೆ ಆಯ್ತು, ಬುಡಿಗೆ ತಿತ್ತು ನನಗೆ ಅವನನ್ನು ಬಿಡು ಕೆಳಗೆ. ಇಲ್ಲ ತನ್ಷು
ಹಾಕ್ತೇವೆ ಹೊಡಿಸಾ ಗಾಡಿ ಬಿಡ್ಲೆ ಮೂರನೇ ಓಲ್ದೆ ತೊಂದ ಮೀಶೋಡು ಎಂಕ್ಲು ಒಂಜಿದೆ ತೊಂದ್ರೆ ರೈಕೆ ಅನ್ ಫ್ಲಿಪ್ಕಾರ್ಟ್ ಶೋಕ್ ಬರ್ಮ ಐಫೋನ್ ಬಾಯ್ ಬಾಯ್ ನಾವು ಹೊರಟ್ವಿ, ನಮ್ದು ವಿಡಿಯೋ ಶೂಟ್ ಆಯ್ತು ಇವರ ಜೊತೆ. ಇನ್ನು ಅವಳಿಗೆ ನೋಡ್ಕೊಳ್ಲಿಕ್ಕೆ ಕನ್ಶು ಟಾಟಾ ಹೋಗ್ಲೆ. ನಾವು ಕನ್ಶಿದ್ದು ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಮ್ಮ ಓದ್ತಿಲ್ಲಮ್ಮ. ಟಾಟಾ ಟಾಟಾ ಅಂದ್ರೆ ಟಾಟಾ ಟಾಟಾ ಬಾಲ ಟಾಟಾ ಟಾಟಾ ಮೂಲು ಟಾಟಾ ಬನ್ ಟಾಟಾ ಅಲ್ಲ ಮಾರೇ ಪೂರ ಕೊರಡು ಲೇಟ್ ಆಗಿ